ನಮಸ್ಕಾರ ರೀ. ಇವತ್ತು ಬೆಳ್ಳುಳ್ಳಿ ಚಟ್ನಿ ಮಾಡಿ ತೋರಿಸ್ತಾನೆ. ಉತ್ತರ ಕರ್ನಾಟಕ ಸ್ಪೆಷಲ್ ಬೆಳ್ಳುಳ್ಳಿ ಚಟ್ನಿ ಏನು ಟೇಸ್ಟ್ ಆಗಿರ್ತದೆ ರೀ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೈ. ನೋಡ್ರಿ, ಇಲ್ಲಿ ಒಂದು ಹಿಡಿ ಕೆಂಪು ಮೆಣಸಿನ್ಕಾಯಿ ತೊಗೊಂಡಿನಿ, ಕರಿಬೇವು ತೊಗೊಂಡೀನಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಹುಣಸೆ ರಸ, ಬೆಲ್ಲ, ಉಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಫಸ್ಟಿಗೆ ಈ ಮೆಣಸಿನ್ಕಾಯಿ ತುಂಬ ತೆಗೆದು ಒಂದು ಫ್ಯಾನ್ನಾಗ ಹಾಕಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಗರಿ ಗರಿಯಾಗಿ ಹುರ್ಕೊಳ್ಳೋಣ. ಇದೊಂದು ಚಟ್ನಿ ಇದ್ದು ಬಿಟ್ರೆ ಊಟ ಸಂಪು ನೋಡ್ರಿ. ಬಿಸಿ ಬಿಸಿ ರೊಟ್ಟಿಗೆ ಇದೊಂದು ಚಟ್ನಿ ಇದ್ದರೆ ಇದ್ರ ಜೋಡಿ ಬೆಣ್ಣೆ ಅಥವಾ ತುಪ್ಪ ಅಥವಾ ಮೊಸರು ಅಥವಾ ಎಣ್ಣೆ ಸೈಡ್ಗೆ ಈರುಳ್ಳಿ ಕಡ್ಕೊಂಡು ಒಂದು 3-4 ರೊಟ್ಟಿ ಆರಾಮ್ಸೆ ತಿನ್ಬೋದು. ಯಾವ ಪಲ್ಯನೂ ಇಲ್ಲ ಅಂದರೂ ಕೂಡ ಇದು ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮಾಡಿರೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದು. ನೋಡಿರಿ, ಒಂದು 1/4 ಸ್ಪೂನ್ ಮೆಂತ್ಯ ಹಾಕ್ತಾನೆ. ಮೆಂತ್ಯ ಹಾಕಿದ್ರೆ ಅದರ ರುಚಿನೇ ಬೇರೆ, ಘಮನ ಬೇರೆ, ಮಸ್ತ್ ಇರ್ತತಿ. 1/4 ಸ್ಪೂನ್ ಮೆಂತ್ಯ, ಒಂದು ಅರ್ಧ ಸ್ಪೂನ್ ಜೀರಿಗೆ, ದೊಡ್ಡ ಗಡ್ಡಿ 2 ಬೆಳ್ಳುಳ್ಳಿ. ಇದು ಬೆಳ್ಳುಳ್ಳಿ ಚಟ್ನಿ ಆಗಿರೋದ್ರಿಂದ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು. ಇನ್ನೂ ಹಾಕಿರೂ ನಡೀತೈತೆ, ಒಂದು ಹಿಡಿಗಟ್ಟಲೆ. 2 ಕಡ್ಡಿ ಕರಿಬೇವು, 2 ಗಡ್ಡಿ ಬೆಳ್ಳುಳ್ಳಿ, 1 ಹಿಡಿ ಕೊತ್ತಂಬರಿ ಕೈಲೇನ ಮುರಿದು ಹಾಕ್ತಾನೆ ನೋಡ್ರಿ. ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳೋಣ, ಸಣ್ಣ ಉರಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳೋಣ. ಎಷ್ಟು ಬಿಸಿ ಮಾಡ್ಕೊಂಡ್ರೆ ಸಾಕು. ಅದೇ ಮೆಣಸಿನ್ಕಾಯಿ ಒಳಗೆ ಹಾಕೋಣ. ಸ್ವಲ್ಪ ಆರಿದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದ್ರಾಗೆಲ್ಲ ಹಾಕ್ತಾನೆ ನೋಡ್ರಿ. ಇದ್ರಾಗ ಆಲ್ರೆಡಿ ಎಲ್ಲ ಐತಿ: ಬೆಳ್ಳುಳ್ಳಿ, ಜೀರಿಗೆ, ಮೆಂತ್ಯ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಳೆದು ನೆನೆಸಿ ರಸ ತೆಗೆದಿಟ್ಕೊಂಡೇನಿ, ಅದನ್ನು ಹಾಕೋಣ. ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಒಳಗೆ ಹುಳಿ ಬೆಲ್ಲ ಇಲ್ಲ ಅಂದ್ರೆ ಅಡುಗೆನೇ ಇಲ್ಲ ರೀ. ತಿಂದವ್ರಿಗೆ ಗೊತ್ತು ಉತ್ತರ ಕರ್ನಾಟಕದ ಊಟದ ರುಚಿ. ನೋಡ್ರಿ, ಹುಳಿಗೆ ತಕ್ಕಂಗೆ ಬೆಲ್ಲ ಹಾಕಿದ್ದಾತು. ಇದನ್ನು ಗ್ರ್ಯಾಂಡ್ ಮಾಡ್ಕೊಂಬರೋಣ. ಭಾಳ ಸಣ್ಣ ಬೇಡ, ತರಿಯಾಗಿರಲಿ. ಸ್ವಲ್ಪ ನೈಸ್ ಪೇಸ್ಟ್ ಬೇಡ, ಸ್ವಲ್ಪ ತರಿಯಾಗಿ ಈ ಥರ ಇರಬೇಕು. ಇವಾಗ ಇದನ್ನೆಲ್ಲ ಈ ಒಂದು ಫ್ಯಾನ್, ಮೆಣಸಿನ್ಕಾಯಿ ಹುರ್ಕೊಂಡಿದ್ದು ಫ್ಯಾನ್ ಇತ್ತಲ್ಲ, ಅದ್ರಾಗ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡಿ ಈ ಚಟ್ನಿನ ಪಳಪಳ ಅಂತ 2 ಸೆಕೆಂಡ್ ಕುದಿಸ್ಕೋಬೇಕು. ನೋಡಿರಿ, ಇದೇ ಫ್ಯಾನಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಸಣ್ಣ ಉರಿ ಇಡೋಣ. ಎಣ್ಣೆ ಕಾದ ನಂತರ ಈ ರುಬ್ಬಿದಂಥ ಬೆಳ್ಳುಳ್ಳಿ ಚಟ್ನಿ ಇದ್ರಾಗ ಹಾಕೋಣ. ಇಲ್ಲಿ ಖಾರ ಪುಡಿ ಹಾಕಾಕತ್ತಾನೆ 1 ಸ್ಪೂನ್ ಟೇಬಲ್ ಸ್ಪೂನ್ಲೆ. ಯಾಕೆ ಅಂದ್ರೆ ಈ ಬ್ಯಾಡಗಿ ಮೆಣಸಿನ್ಕಾಯಿ ಇರಲಿಲ್ಲ ಚಟ್ನಿ ಮಾಡುವಾಗ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಕಲ್ಲರಿಗೋಸ್ಕರ, ರುಚಿಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಬೇಕೇ ಬೇಕು, ಒಂದು ಹಿಡಿ. ಅದಕ್ಕೆ ಇದ್ದಿದ್ದಿಲ್ಲ, ನಾ ಬೇರೆ ಮೆಣಸಿನ್ಕಾಯಿ ಹಾಕೇನಲ್ಲ, ಅದಕ್ಕೋಸ್ಕರ ನಾನು 1 ಸ್ಪೂನು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿನ ಹಾಕೀನಿ. ಅದನ್ನು ಎಣ್ಣೆಯೊಳಗೆ ಬಾಡಿಸ್ಕೊಂಡು ನಂತರ ಈ ಚಟ್ನಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಡೋಣ. ಖಾರಕ್ಕೋಸ್ಕರ ಮೆಣಸಿನ್ಕಾಯಿ, ಕಲ್ಲರು, ರುಚಿಗೋಸ್ಕರ ಖಾರ ಪುಡಿ ಎಲ್ಲ ಹಾಕಿದ್ದಾಯಿತು. ಪಳಪಳ ಅಂತ ಕುದಿ ಹತ್ತಬೇಕದು. ಖಾರ ಪುಡಿ, ಎಣ್ಣೆ, ಚಟ್ನಿ ಎಲ್ಲ ಮಿಕ್ಸಾಗಿ ಚೆಂದಾಗಿ ಪಳಪಳ ಅಂತ ಕುದಿ ಹತ್ತಬೇಕು. ಎಣ್ಣೆಯೊಳಗೆ ಮಿಕ್ಸಾಗಿ ಮತ್ತೆ ಎಣ್ಣೆ ಬಿಡಬೇಕದು ಚಟ್ನಿ. ಯಾಕೆ ಹಿಂಗೆ ಮಾಡೋದು ಅಂದ್ರೆ ರುಚಿ ಡಬಲ್ ಆಗ್ತತಿ ಮತ್ತು ತಾಳಿಕೆ ಬರ್ತೈತಿ. ಚಟ್ನಿ ಲಘು ಕೆಡಲ್ಲ. ಸಣ್ಣ ಉರಿ ಇರಲಿ, ತಡ ಇಲ್ದ ಕುದಿ ಹತ್ತದು ನೋಡ್ರಿ. ಕುದಿಯಾಕತ್ತು ಪಳಪಳ ಅಂತ ಕುದೀತತಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ, ನಾ ಹಾಕೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನೋಡ್ರಿ, ಈ ಸೈಡಿಗೆಲ್ಲ ಎಣ್ಣೆ ಬಿಡಾಕತ್ತತಿ. ಈ ಥರ ಪಳಪಳ ಅಂತ ಕುದಿಬೇಕದು. ಮಸ್ತಾಗಿರ್ತದೆ ನೋಡ್ರಿ ಚಟ್ನಿ. ಈ ಥರ ಒಂದು ಸಲ ಟ್ರೈ ಮಾಡಿರಿ.
ಬಿಸಿ ರೊಟ್ಟಿ ಜೊತೆಗೆ ತಿಂದು ಕಮೆಂಟ್ ಹಾಕಿರಿ. ಇಲ್ಲಿ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ ರೀ.